ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಜೀವನ ನಾಣ್ಯವಾದರೆ ಕಷ್ಟ ಮತ್ತು ಸುಖ ಅದರ ಎರಡು ಮುಖಗಳಿದ್ದಂತೆ. ಇವೆರಡೂ ಇದ್ದರೇನೆ ನಾಣ್ಯಕ್ಕೆ ಬೆಲೆ, ಅದೇ ಬದುಕು. ಒಂದಾದ ಮೇಲೆ ಒಂದು ಕಷ್ಟಗಳು ಬರುತ್ತಿದ್ದರೆ ಅವನ್ನ ಎದುರಿಸುವುದು ಹೇಗೆ ಎಂದುಕೊಂಡ್ರೆ, ನನಗೆ ಯಾಕೆ ಹೀಗೆ ಎಂಬ ವಿಚಾರವನ್ನ ತಲೆಯಲ್ಲಿ ಹಾಕಿಕೊಂಡರೆ ಕಷ್ಟಗಳು ಬೆಟ್ಟದಷ್ಟಾಗ್ತವೆ. ಜೀವನದಲ್ಲಿ ಕಷ್ಟಗಳು ಸಮಸ್ಯೆಗಳು ಯಾರಿಗಿಲ್ಲ ಹೇಳಿ? ದೇವರೇ ಎಲ್ಲ ಆಗುಹೋಗುಗಳನ್ನು ನಿಯಂತ್ರಿಸುತ್ತಾನೆಂದು ಹೇಳುವ ನಮ್ಮ ಪೌರಾಣಿಕ ಕಥೆಗಳ ಪ್ರಕಾರ ದೇವರು ಭೂಲೋಕದಲ್ಲಿ ಜನ್ಮವೆತ್ತಿದ್ದಾಗ ಕಷ್ಟ ಕಾರ್ಪಣ್ಯಗಳು ಅವನ ಬೆನ್ನು ಬಿಟ್ಟಿಲ್ಲ. ಇನ್ನು ನಾವೆಲ್ಲರೂ ಗುರುಗಳೆಂದು ಪೂಜಿಸುವ, ನಮ್ಮ ತೊಂದರೆಗಳನ್ನು ನಿವಾರಿಸಲು ಬೇಡಿಕೊಳ್ಳುವ ಮಾನವ ರೂಪದಲ್ಲಿ ಜೀವಿಸಿದ ರಾಘವೇಂದ್ರ ಸ್ವಾಮಿಗಳಾಗಲಿ, ಸಾಯಿಬಾಬಾ ಆಗಲಿ ಇತ್ಯಾದಿ ಮಹಾನುಭಾವರು ಕಷ್ಟಗಳಿಲ್ಲದ ಜೀವನ ಕಳೆದಿಲ್ಲ. ಇನ್ನು ನಮ್ಮ ಜೀವನದಲ್ಲಿ ಕಷ್ಟಗಳು ಬರ್ತಾವೆಂದು ತಲೆಯ ಮೇಲೆ ಕೈ ಹೊತ್ತು ಕುಳಿತರೆ ಹೇಗೆ? ಈ ಎರಡು ವಾಕ್ಯಗಳನ್ನು ನೆನ್ಪಿಟ್ಕೊಳ್ಬೇಕು. ಒಂದನೆಯದು, ಪರಿಸ್ಥಿತಿ ಬದಲಾಗ್ತಾ ಹೋಗುತ್ತೆ, ಕಷ್ಟಗಳು ದೂರವಾಗ್ತಾ ಹೋಗ್ತವೆ. ಎರಡನೆಯದು, ಪ್ರಯತ್ನ ಪಡುವವರಿಗೆ ದೇವರು ಸಹಾಯ ಮಾಡ್ತಾನೆ. ನಮ್ಮ ಸಮಸ್ಯೆ ಕಷ್ಟಗಳಿಗೆ ಪರಿಹಾರ ಹುಡುಕಲು ಪ್ರಯತ್ನಿಸಿದ್ರೆ ದೇವರು ನಮ್ಮ ಸಹಾಯಕ್ಕೆ ಬರ್ತಾನೆ. ಈ ಸತ್ಯವನ್ನೇ ಭಾಗವತ ಸ್ಪಷ್ಟವಾಗಿ ಉಲ್ಲೇಖಿಸುತ್ತೆ. ಯಾರು ಭಗವಂತನಿಗೆ ಶರಣಾಗ್ತಾನೆ, ತಮ್ಮ ಕರ್ಮಗಳಲ್ಲಿ ಜಾಗೃತರಾಗಿರುತ್ತಾರೋ ಅಂಥವರಿಗೆ ಕಷ್ಟಗಳು ತಪ್ಪುವುದಿಲ್ಲವೆಂದು. ಅಷ್ಟಕ್ಕೂ ಇಂತಹ ಬದುಕು ಯಾಕೆ ಪ್ರಾಪ್ತವಾಗತ್ತೆ? ಯಾಕಾಗಿ ಪರಿಸ್ಥಿತಿಗಳು ಬದಲಾಗ್ತವೆ? ಕಾಡುವವನು ಇರುವಾಗ ಕಾಯುವವನು ಇರಲೇಬೇಕಲ್ವಾ? ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಾದ ಸತ್ಯ ಮಾರ್ಗ ಯಾವುದು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಭಾಗವತದಲ್ಲಿ ಒಂದು ಪೌರಾಣಿಕ ಕಥೆಯನ್ನು ಉಲ್ಲೇಖಿಸಿದೆ. ಈ ಲೋಕದ ಮೊದಲ ಜೀವಿಯಾದ ಬ್ರಹ್ಮನು ಗರ್ಭೋದಕಶಾಯಿ ವಿಷ್ಣುವಿನ ನಾಭಿಯಿಂದ ಅರಳಿದ ಕಮಲ ಪುಷ್ಪದಿಂದ ಹೊರಬಂದ. ದೇವೋತ್ತಮ ಪರಮಪುರುಷನು ಬ್ರಹ್ಮನ ಹೃದಯವನ್ನು ಪ್ರವೇಶಿಸಿದ ಮತ್ತು ಬ್ರಹ್ಮಾಂಡವನ್ನ ಅದು ಮೊದಲು ಇದ್ದಂತೆಯೇ ಸೃಷ್ಟಿಸಲು ಬ್ರಹ್ಮನು ತನ್ನ ಬುದ್ಧಿಶಕ್ತಿಯನ್ನ ಧಾರಣೆ ಮಾಡಿದ. ಆತ 5 ವಿಧದ ತಮೋಗುಣವನ್ನ ಸೃಷ್ಟಿಸಿದ. ಅವುಗಳು ತಾಮಿಸ್ರ, ಅಂಧ ತಾಮಿಸ್ರ, ತಮಸ್, ಮೋಹ ಮತ್ತು ಮಹಾಮೋಹ. ಆನಂತರ ಬ್ರಹ್ಮ ರಾಕ್ಷಸರು, ಯಕ್ಷರು ಮತ್ತು ದೇವತೆಗಳನ್ನು ಸೃಷ್ಟಿಸಿದ. ಅದಾದ ಮೇಲೆ ದಾನವರಿಗೆ ಜನ್ಮ ನೀಡಿದ. ಅವರು ಕಾಮಲೋಲುಪರಾಗಿದ್ರು. ಕಾಮ ಕೇಳಿಗಾಗಿ ಅವನ ಮೇಲೆಯೇ ಆಕ್ರಮಣ ಮಾಡಿದ್ರು. ಬ್ರಹ್ಮನು ಭಯದಿಂದ ಬೇಗನೆ ಓಡಿ ಹೋದ ಮತ್ತು ಭಗವಂತನ ಬಳಿ ಹೋಗಿ ರಕ್ಷಣೆ ಕೋರಿದ. ಬ್ರಹ್ಮನು ದೇವೋತ್ತಮ ಪರಮಪುರುಷನಲ್ಲಿ ಈ ರೀತಿಯಾಗಿ ಪ್ರಾರ್ಥಿಸ್ತಾನೆ: ನನ್ನ ಪ್ರಭುವೇ, ನಿನ್ನ ಆದೇಶದಂತೆ ನನ್ನಿಂದ ಸೃಷ್ಟಿಯಾದ ಈ ಪಾಪಿ ದಾನವರಿಂದ ನನ್ನನ್ನು ದಯವಿಟ್ಟು ರಕ್ಷಿಸು. ಲೈಂಗಿಕ ದಾಹದಿಂದ ಕ್ರೋಧ ಸಂತಪ್ತರಾದ ಅವರು ನನ್ನನ್ನು ಘಾಸಿಗೊಳಿಸಲು ಬಂದಿದ್ದಾರೆ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡನೆಂದು ಭಾಗವತದಲ್ಲಿ ಉಲ್ಲೇಖಿತವಾಗಿದೆ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ, ಬ್ರಹ್ಮನು ಭಗವಂತನ ಆದೇಶದಂತೆ ಅವರನ್ನ ಸೃಷ್ಟಿಸ್ತಾನೆ. ಆದರೂ ಅವನು ಅದರ ಪರಿಣಾಮವನ್ನು ಎದುರಿಸಬೇಕಾಯಿತು. ಏನಾದರೂ ಅಪಾಯವಾದಾಗ ಅದು ನಮ್ಮದೇ ಕ್ರಿಯೆಯಿಂದ ಅಥವಾ ನಮ್ಮ ಹಿಂದಿನ ಕರ್ಮಗಳಿಂದ ಎಂದು ಯೋಚಿಸುವುದು ಸಾಮಾನ್ಯ ಪ್ರವೃತ್ತಿ. ಭುಂಜಾನ ಏವಾತ್ಮಕೃತಂ ವಿಪಾಕಂ ಎನ್ನುವಂತೆ ಬ್ರಹ್ಮನು ಇಲ್ಲಿ ದೇವೋತ್ತಮನ ಆದೇಶದಂತೆ, ಅವನ ನಿರ್ದೇಶನದಂತೆ ಸೃಷ್ಟಿಯನ್ನು ಆರಂಭಿಸಿದ. ಆದರೂ ದಾನವರ ಆಕ್ರಮಣದಿಂದ ಅವನು ಕಷ್ಟಕ್ಕೀಡಾದ. ಭಗವಂತನಿಗೆ ಅತ್ಯಂತ ಪ್ರಿಯರಾದ ಭಕ್ತರು ಕೂಡ ಸಂಕಟಕರ ಪರಿಸ್ಥಿತಿಗೆ ಒಳಗಾಗುವುದನ್ನು ನಾವು ನೀವು ಅನೇಕ ಬಾರಿ ನೋಡಿದ್ದೇವೆ. ಸ್ವತಃ ನಾವೆಲ್ಲರೂ ಸಂಕಷ್ಟಕ್ಕೆ ಒಳಗಾದಾಗ ಆ ಪರಮಾತ್ಮನನ್ನ ನಿಂದಿಸುವುದು, ಆರಾಧಿಸುವುದು ಇದ್ದೇ ಇರುತ್ತೆ. ಸ್ವಭಾವತಃ ಪಾಂಡವರು ಗುಣವಂತರು ಮತ್ತು ದೇವೋತ್ತಮ ಶ್ರೀಕೃಷ್ಣನನ್ನ ಮಿತ್ರನನ್ನಾಗಿ ಪಡೆದ ಅದೃಷ್ಟಶಾಲಿಗಳು. ಭಗವಂತನು ಸ್ವತಃ ಅರ್ಜುನನ ರಥದ ಸಾರಥಿಯಾದ. ಆತ ಪಾಂಡವರ ಪ್ರತಿನಿಧಿಯಾಗಿ ಕೌರವರ ಆಸ್ಥಾನಕ್ಕೆ ಹೋದ. ಆದರೂ ಪಾಂಡವರು ನಾನಾ ಸಂಕಷ್ಟಗಳಿಗೆ ಗುರಿಯಾಗಬೇಕಾಯಿತು. ಭೀಮನಿಗೆ ವಿಷ ನೀಡಲಾಯಿತು. ಪಾಂಡವರನ್ನ ಅರಗಿನ ಮನೆಯಲ್ಲಿಟ್ಟು ಸುಡುವ ಪ್ರಯತ್ನ ಮಾಡಲಾಯಿತು. ದುಷ್ಟ ಕೌರವರ ಆಸ್ಥಾನದಲ್ಲಿ ದ್ರೌಪದಿಯನ್ನು ಅವಮಾನಿಸಲಾಯಿತು. ಜೂಜಿನಲ್ಲಿ ಅವರನ್ನ ಸೋಲಿಸಲಾಯಿತು ಮತ್ತು ಗಾಡಿಗಟ್ಟಲಾಯಿತು. ಅವರು ಹಿಡಿಂಬ ಮತ್ತು ಬಕಾಸುರನಂತಹ ರಾಕ್ಷಸರೊಂದಿಗೆ ಹೋರಾಡಬೇಕಾಯಿತು. ಅವರು 1 ವರ್ಷ ಅಜ್ಞಾತವಾಸ ಮಾಡಿದರು. ಆನಂತರ ಮಹಾಸಮರ ಕುರುಕ್ಷೇತ್ರ ಯುದ್ಧ ನಡೆಯಿತು. ಸಮರದ ನಂತರವೂ ದ್ರೋಣಾಚಾರ್ಯರ ಪುತ್ರ ಅಶ್ವತ್ಥಾಮನು ಕುರುವಂಶದ ಏಕೈಕ ಉತ್ತರಾಧಿಕಾರಿ ಉತ್ತರೆಯ ಗರ್ಭದಲ್ಲಿದ್ದ ಮಗುವನ್ನ ಕೊಲ್ಲಲು ಬ್ರಹ್ಮಾಸ್ತ್ರ ಪ್ರಯೋಗಿಸಿದ. ಸಾವಿನ ಅಂಚಿನಲ್ಲಿದ್ದ ಭೀಷ್ಮರನ್ನ ನೋಡಲು ಪಾಂಡವರು ಹೋದಾಗ ಶ್ರೀಕೃಷ್ಣನನ್ನು ಮಿತ್ರನನ್ನಾಗಿ ಹೊಂದಿದ್ದರೂ ಕೂಡ ಅವರು ಪಟ್ಟ ಕಷ್ಟಗಳನ್ನು ನೆನೆದು ಪಿತಾಮಹರು ಕಣ್ಣೀರಿಟ್ಟರು. ಆದರೆ ಅಂತ್ಯದಲ್ಲಿ ಪಾಂಡು ಪುತ್ರರಿಗೆ ಜಯ ಲಭಿಸಿತು. ಶ್ರೀಕೃಷ್ಣನೇ ಅವರೊಂದಿಗೆ ಇದ್ದನಲ್ಲ, ಹಾಗಾಗಿ ಜಯಸ್ತು ಪಾಂಡು ಪುತ್ರಾಣಾಂ ಯೇಷಾಂ ಪಕ್ಷೆ ಜನಾರ್ದನಃ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ ವಿಜಯೋ ಭೂತಿರ್ ಧ್ರುವ ನೀತಿರ್ ಮತಿರ್ಮಮ
ಎಂದು ಉಲ್ಲೇಖಿಸುತ್ತೆ. ಅಂದರೆ ಯೋಗೇಶ್ವರನಾದ ಕೃಷ್ಣನು ಎಲ್ಲಿರುವನೋ ಮತ್ತು ಎಲ್ಲಿ ಧನುರ್ಧಾರಿಯಾದ ಅರ್ಜುನನು ಇರುವನೋ ಅಲ್ಲಿ ನಿಶ್ಚಯವಾಗಿಯೂ ಸಿರಿ, ವಿಜಯ, ಅಸಾಧಾರಣ ಶಕ್ತಿ ಮತ್ತು ನೀತಿ ಇವುಗಳು ಇರ್ತಾವಂತೆ. ಕೃಷ್ಣನ ತಾಯಿ ದೇವಕಿಯು ಕಂಸನ ಸಹೋದರಿ. ಅವಳ 8ನೆಯ ಮಗು ಅವನನ್ನ ಕೊಲ್ಲುತ್ತಾನೆಂಬ ವಿಧಿಯ ಹೇಳಿಕೆಯಿಂದ ಹೆದರಿದ ಕಂಸ ದೇವಕಿ ಮತ್ತು ವಸುದೇವ ಅವರುಗಳಿಗೆ ಕಿರುಕುಳ ನೀಡಿದ. ಪ್ರಹ್ಲಾದನನ್ನ ಕೊಲ್ಲಲು ಅವನ ತಂದೆ ಹಿರಣ್ಯಕಶಿಪು ನಾನಾ ರೀತಿಯಲ್ಲಿ ಪ್ರಯತ್ನಿಸಿದ. ಪ್ರಹ್ಲಾದನನ್ನ ಅಗ್ನಿಗೆ ಎಸೆಯಲಾಯಿತು. ಬೆಟ್ಟದ ಮೇಲಿನಿಂದ ತಳ್ಳಿದ್ರು, ವಿಷ ನೀಡಿದ್ರು, ವಿಷಪೂರಿತ ಸರ್ಪಗಳಿಂದ ಹಳ್ಳದಲ್ಲಿಟ್ರು, ಭಾರಿ ಕಲ್ಲುಗಳ ಕೆಳಗೆ ಜಜ್ಜಲಾಯಿತು, ಆನೆಗಳ ಪಾದದ ಕೆಳಗೆ ಎಸೆಯಲಾಯಿತು. ಪ್ರತಿ ಬಾರಿಯೂ ಭಗವಂತನು ಅವನನ್ನು ರಕ್ಷಿಸಿದ. ಕೊನೆಗೆ ಹಿರಣ್ಯಕಶಿಪು ಪ್ರಹ್ಲಾದನನ್ನ ಕೊಲ್ಲಲು ತನ್ನ ಖಡ್ಗವನ್ನು ಎತ್ತಿದಾಗ ಭಗವಂತನು ತನ್ನ ಪ್ರೀತಿಯ ಭಕ್ತನನ್ನ ರಕ್ಷಿಸಲು ಅರ್ಧ ಮಾನವ ಅರ್ಧ ಸಿಂಹದ ರೂಪದಲ್ಲಿ ಪ್ರತ್ಯಕ್ಷನಾಗಿ ರಾಕ್ಷಸನನ್ನ ಸಂಹರಿಸಿದ. ಪ್ರಹ್ಲಾದನು ಸಂಪೂರ್ಣವಾಗಿ ಪಾಪರಹಿತನು. ಆದರೂ ಅವನು ಅನೇಕ ಕಷ್ಟಗಳನ್ನು ಎದುರಿಸಬೇಕಾಯಿತು. ಆತ ಯಾವಾಗಲೂ ಭಗವಂತನ ಆಶ್ರಯ ಪಡೆದ ಮತ್ತು ರಕ್ಷಿಸಲ್ಪಟ್ಟ. ಹೀಗೆ ಭಕ್ತರು ಯಾವಾಗಲೂ ಭಗವಂತನ ರಕ್ಷಣೆಯನ್ನ ಪಡೆಯುವ ಮನಸ್ಥಿತಿಯಲ್ಲಿಯೇ ಇರ್ತಾರೆ. ಕಷ್ಟಗಳಿದ್ದಾಗ ಅವು ಯಾವಾಗಲೂ ಸ್ವಂತ ಪಾಪದ ಕ್ರಿಯೆಗಳಿಂದ ಉಂಟಾಗಿದ್ದಿಲ್ಲದಿರಬಹುದು. ಭಕ್ತರು ಭಗವಂತನ ಮೇಲೆ ಅವಲಂಬಿತರಾಗ್ತಾರೆ. ಲೌಕಿಕ ಲೋಕವೇ ಹೀಗೆ. ಇಲ್ಲಿ ಯಾರನ್ನೂ ಬಿಡುವುದಿಲ್ಲ ಎಂಬುದನ್ನ ಅವರು ಅರ್ಥ ಮಾಡಿಕೊಳ್ತಾರೆ ಮತ್ತು ಅವರು ಭಗವಂತನ ರಕ್ಷಣೆ ಪಡೆಯುವ ಭಾಗ್ಯಶಾಲಿಗಳಾಗ್ತಾರೆ. ಪಾಂಡವರ ತಾಯಿ ಮಹಾರಾಣಿ ಕುಂತಿಯು ಶ್ರೀಕೃಷ್ಣನಿಗೆ ಹೀಗೆ ಪ್ರಾರ್ಥನೆ ಸಲ್ಲಿಸ್ತಾಳೆ. ವಿಪದಃ ಸಂತುತಾಃ ಶಶ್ವತ್ ತತ್ರ ತತ್ರ ಜಗದ್ಗುರೋ ಭವತೋ ದರ್ಶನಂ ಯತ್ ಸ್ಯಾದ್ ಅಪುನರ್ಭವ ದರ್ಶನಂ ಎಂದು. ಅಂದರೆ ನಿನ್ನನ್ನು ಪದೇ ಪದೇ ನೋಡುವಂತಾಗಲು ಎಲ್ಲ ಸಂಕಷ್ಟಗಳು ಪದೇ ಪದೇ ಬರಲಿ ಎಂದು ನಾನು ಆಶಿಸುವೆ. ನಿನ್ನನ್ನು ನೋಡುವುದೆಂದರೆ ನಾವು ಪುನರ್ಜನ್ಮಗಳನ್ನು ನೋಡುವುದಿಲ್ಲ ಎಂದು ಅರ್ಥ. ಹೀಗೆ ಶ್ರೀಕೃಷ್ಣ ಪರಮಾತ್ಮನನ್ನ ಪ್ರಾರ್ಥಿಸಿಕೊಳ್ತಾಳೆ ಕುಂತಿ. ಭಕ್ತರಿಗೆ ಸಂಕಷ್ಟಗಳೆಂದರೆ ಭಗವಂತನನ್ನ ನೋಡುವ ಮತ್ತು ಅವನ ರಕ್ಷಣೆಯನ್ನ ಆನಂದಿಸುವ ಅವಕಾಶಗಳು. ಈ ಐಹಿಕ ಲೋಕದಲ್ಲಿ ಪ್ರತಿ ಹೆಜ್ಜೆಯಲ್ಲಿಯೂ ಅಪಾಯಗಳಿವೆ. ಇದನ್ನೇ ಪದಂ ಪದಂ ಯದ್ ವಿಪದಾಂ ಎಂದು. ಮತ್ತು ಇದು ಭಕ್ತರಿಗೆ ಸೂಕ್ತ ಸ್ಥಳವಲ್ಲ. ಆದರೆ ಭಗವಂತನ ಧ್ಯೇಯವನ್ನ ಕಾರ್ಯಗತಗೊಳಿಸಲು ಭಕ್ತರು ಈ ಲೌಕಿಕ ಲೋಕಕ್ಕೆ ಬರಲೇಬೇಕು. ಅರ್ಜುನನಿಗೆ ಭಗವಂತನ ಪರವಾಗಿ ಹೋರಾಡುವ ಅವಕಾಶ ಲಭಿಸಿತ್ತು. ಕೃಷ್ಣನು ಅವನಿಗೆ ಹೇಳಿದ, ಅರ್ಜುನ, ನೀನು ನಿಮಿತ್ತ ಮಾತ್ರಂ ಭವಃ ಎಂದು. ಹೋರಾಡಲು ಸಿದ್ಧನಾಗು ಮತ್ತು ಕೀರ್ತಿಯನ್ನು ಗಳಿಸು. ನನ್ನ ವ್ಯವಸ್ಥೆಯಿಂದ ನಿನ್ನ ವೈರಿಗಳನ್ನ ಈಗಾಗಲೇ ಸಂಹರಿಸಲಾಗಿದೆ. ಹೋರಾಟದಲ್ಲಿ ನೀನು ಒಂದು ಸಾಧನವಾಗಬಹುದು ಮತ್ತು ಪ್ರತಿಸ್ಪರ್ಧಿ ಇಲ್ಲದಂತಹ ಸಾಮ್ರಾಜ್ಯವನ್ನು ಅನುಭವಿಸು ಎಂದು. ಎಲ್ಲ ಅಪಾಯಗಳಿಂದ ತನ್ನ ಭಕ್ತರನ್ನ ಕಾಪಾಡಲು ದೇವೋತ್ತಮನು ಸದಾ ಸಿದ್ಧನಿರ್ತಾನೆ. ಭಕ್ತರು ತಮ್ಮ ಬದುಕಿನಲ್ಲಿ ಕಷ್ಟಗಳನ್ನು ಎದುರಿಸಿದಾಗ ಭಗವಂತನಲ್ಲಿ ಆಶ್ರಯ ಪಡೆದು ಶರಣಾಗ್ತಾರೆ. ಆಸುರಿ ಶಕ್ತಿಗಳು ಇದ್ದೇ ಇವೆ. ಅವರಿಗೆ ಏನು ಮಾಡಬೇಕು, ಏನು ಮಾಡಬಾರದು ಎಂಬುದು ಗೊತ್ತಿಲ್ಲ. ಅವರು ಸದಾ ಮನ ಬಂದಂತೆ ವರ್ತಿಸ್ತಾರೆ ಮತ್ತು ರಜೋಗುಣ ಮತ್ತು ತಮೋಗುಣದ ಪ್ರಭಾವದಲ್ಲಿ ತಮಗಿಷ್ಟ ಬಂದಂತೆ ಮಾಡ್ತಾರೆ. ಅಂತಹ ಅಹಂಕಾರದ ಧೋರಣೆಯಿಂದ ರಾಕ್ಷಸರು ಭಕ್ತರಿಗೆ ತೊಂದರೆ ಕೊಡಲು ಪ್ರಯತ್ನಿಸ್ತಾರೆ. ಆದರೆ ಬೋಧಿಸುವ ಧ್ಯೇಯದಲ್ಲಿರುವ ಭಕ್ತರು ಭಗವಂತನಿಗೆ ಸೇವೆ ಸಲ್ಲಿಸಲು ತಮ್ಮ ದೃಢ ಸಂಕಲ್ಪದಿಂದ ವಿಚಲಿತರಾಗಬಾರದು. ರಾಕ್ಷಸರ ಚಟುವಟಿಕೆಯಿಂದ ಅವರು ನಿರುತ್ಸಾಹಗೊಳ್ಳಬಾರದು. ಅವರು ನರಸಿಂಹ ರೂಪದ ಭಗವಂತನಲ್ಲಿ ಆಶ್ರಯ ಪಡೆದು ರಕ್ಷಣೆಯನ್ನು ಕೋರಬೇಕು. ಕಲಿಯುಗದಲ್ಲಿ ಈ ರಾಕ್ಷಸಿ ಶಕ್ತಿಯು ನಮ್ಮೆಲ್ಲರಲ್ಲಿಯೂ ಇದೆ. ರಾಕ್ಷಸ ಪ್ರವೃತ್ತಿ ಮೇಲುಗೈ ಸಾಧಿಸಿದಾಗ ನಾವು ಪಾಪ ಕೃತ್ಯಗಳನ್ನು ಎಸಗುತ್ತೇವೆ. ಆದರೆ ನಾವು ಆತ್ಮವಿಶ್ವಾಸ ಕಳೆದುಕೊಳ್ಬಾರ್ದು. ಏಕೈಕ ಚಿಕಿತ್ಸೆ ಎಂದರೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದು ಮತ್ತು ಭಗವಂತನನ್ನು ಪೂಜಿಸುತ್ತಾ, ಆಹಾರವನ್ನು ಅರ್ಪಿಸುತ್ತಾ, ಪ್ರಸಾದವನ್ನು ಸ್ವೀಕರಿಸುತ್ತಾ, ಧರ್ಮ ಗ್ರಂಥಗಳನ್ನು ಓದುತ್ತಾ ಮತ್ತು ಪ್ರಭುವಿನ ಸೇವೆ ಮಾಡುತ್ತಾ ನಾವು ಅಲೌಕಿಕ ಸಂಘದಲ್ಲಿರಬೇಕು. ಆಗ ರಾಕ್ಷಸಿ ಪ್ರವೃತ್ತಿಗಳು ಕ್ರಮೇಣ ದುರ್ಬಲಗೊಳ್ತಾವೆ ಮತ್ತು ಕೊನೆಗೆ ಕಣ್ಮರೆಯಾಗ್ತವೆ. ಎಲ್ಲದಕ್ಕೂ ನಮ್ಮ ಮನೋಸ್ಥೈರ್ಯ, ಮನೋಬಲವೇ ಮುಖ್ಯ ಕಾರಣವಾಗಬೇಕು. ತಾಳ್ಮೆ ಇದ್ದಲ್ಲಿ ಜಯ ಖಂಡಿತವಾಗ್ಲೂ ಲಭಿಸುತ್ತೆ. ಕಾಯಿಸಿ ಕಣ್ಣೀರಾಕಿಸಿ ಕೊನೆಗೆ ಕೈ ಹಿಡಿಯುವವನೇ ಪರಮಾತ್ಮ. ಆ ಕೃಷ್ಣ ಪರಮಾತ್ಮನ ಆಶೀರ್ವಾದ, ಕೃಪೆ ನಮ್ಮೆಲ್ಲರ ಮೇಲಿರಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.